ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹಸಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ವಿ. ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮೇಲೆ ಫಂಕ್ಷನ್ ಇದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಊಟ ಮಾಡಿರಲಿಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ನಿಲ್ಲಿಸಿದ್ವಿ. ಆಲ್ರೆಡಿ ಟೈಮ್ ಬಂದು 4 o'clock ಆಗಿತ್ತು. ಸೊ ಎಲ್ಲರೂ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಊಟ ಮಾಡಿಕೊಂಡು ಹೊರಟ್ವಿ. ಫೈನಲಿ ನಾವು ಮೈಸೂರು ರೀಚ್ ಆದ್ವಿ. ಟೈಮ್ ಬಂದು 8 o'clock ಆಗಿತ್ತು ಆಲ್ರೆಡಿ. ಎಲ್ಲರಿಗೂ ಬೆಂಗಳೂರಿಂದ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ಒಂದು ಬೇಕ್ರಿ ಹತ್ರ ನಿಲ್ಲಿಸಿದ್ವಿ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ. ಅದಕ್ಕೋಸ್ಕರ ಐಸ್ ಕ್ರೀಮ್ ಮತ್ತು ಕೇಕ್ ತೊಗೊಂಡು ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ. ಸೊ ಜರ್ನಿ ಮಾಡಬೇಕಾದ್ರೆ ಈ ಥರ ನಿಲ್ಲಿಸಿದಾಗ ಮಧ್ಯೆ ನಮಗಿಂತ ಜಾಸ್ತಿ ಮಕ್ಕಳೇ ಜಾಸ್ತಿ ಎಂಜಾಯ್ ಮಾಡೋದು. ನನ್ನ ಮಗಳಿಗಂತೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಐಸ್ ಕ್ರೀಮ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ಇನ್ನಿಬ್ಬರು ಮಕ್ಕಳು ನೋಡಿದ್ರೆ ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬೇಕ್ರಿ ಎಲ್ಲ ಓಡಾಡಿಕೊಂಡು ಆ ಲೈಟಿಂಗ್ಸ್ ಈ ಲೈಟಿಂಗ್ಸ್ ಎಲ್ಲನೂ ಚೆನ್ನಾಗಿ ನೋಡಿಕೊಂಡು ಬರೀ ಕಿರ್ಚಾಡೋದು ಓಡಾಡೋದು ಇದೇ ಆಗಿಬಿಟ್ಟಿತ್ತು ಅವ್ರದ್ದು. ಸಿಸ್ಟರ್-ಇನ್-ಲಾ ಮಗ ಅವನು. ಗೈಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.